ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಇವತ್ತಿನ ಈ ವಿಡಿಯೋ ಮೇಷರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ನೀಡಲಿದೆ. ಹೌದು, ಗ್ರಹಗತಿಗಳ ಬದಲಾವಣೆಯಿಂದಾಗಿ ಮೇಷರಾಶಿಯವರ ಜೀವನದಲ್ಲಿ ಮುಂದಿನ ಕೆಲವು ದಿನಗಳು ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದರೆ ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಸಂಕಷ್ಟಗಳಿಂದ ಹೇಗೆ ಪಾರಾಗಬಹುದು ಮತ್ತು ಅದೃಷ್ಟವನ್ನು ಹೇಗೆ ನಿಮ್ಮದಾಗಿಸ್ಕೊಳ್ಬಹುದು ಎಂಬುದನ್ನು ತಿಳಿಸುತ್ತೆ. ನೀವು ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ನಿಮ್ಮ ಒಂದು ನಂಬಿಕೆ ಏನಿದೆ ಅದು ನಿಮ್ಮ ಜೀವವನ್ನೇ ಉಳಿಸಬಹುದು. ಅದು ನಿಮ್ಮ ಒಂದು ನಂಬಿಕೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಶನಿದೇವರ ಪ್ರಭಾವ ಮತ್ತು ಎಚ್ಚರಿಕೆ. ಮೇಷರಾಶಿಯವರೇ, ಶನಿದೇವನು ನ್ಯಾಯದೇವತೆ. ನೀವು ಕಳೆದ ಕೆಲವು ಸಮಯದಿಂದ ಪಡುತ್ತಿರುವ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಆದರೆ ನೆನಪಿರಲಿ, ಶನಿದೇವನು ಕೇವಲ ಫಲವನ್ನಷ್ಟೇ ನೀಡೋದಿಲ್ಲ, ಮನುಷ್ಯನ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ನಿಮ್ಮ ರಾಶಿಯ ಮೇಲೆ ಈಗ ರಾಹು ಮತ್ತು ಶನಿಯ ದೃಷ್ಟಿ ಇರೋದ್ರಿಂದ ಆಪ್ತರಿಂದಲೇ ನಿಮಗೆ ಮೋಸ ಆಗುವ ಸಾಧ್ಯತೆ ಇದೆ. ನೀವು ಯಾರನ್ನು ತುಂಬ ನಂಬ್ತಿರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಂಭವ ಇದೆ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಇಂದು ಅಥವಾ ನಾಳೆ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಮುಂದಿನ 10 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ಇನ್ನು ಹಣಕಾಸು ಮತ್ತು ವೃತ್ತಿ ಜೀವನ. ಆರ್ಥಿಕವಾಗಿ ನೋಡೋದಾದರೆ ಮೇಷರಾಶಿಯವರಿಗೆ ಧನ ಲಾಭದ ಯೋಗ ಇದೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ತಡೆಯೋದಕ್ಕೆ ಕೆಲವು ಶಕ್ತಿಗಳು ಸಂಚನ್ನು ರೂಪಿಸ್ತಾ ಇರುತ್ತೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ, ಆದರೆ ನಿಮ್ಮ ಸಹೋದ್ಯೋಗಿಗಳ ಮೇಲೆ ಕಣ್ಣು ಇರಲಿ. ವ್ಯವಹಾರಸ್ಥರು ಹೊಸ ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ನಿಮ್ಮ ಆಸ್ತಿ ಅಥವಾ ಹಳೆಯ ವ್ಯವಹಾರದ ಬಗ್ಗೆ ಯಾರಿಗಾದರೂ ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನು ಸರಿಯಾಗಿ ಓದಿ. ಒಂದು ಸಣ್ಣ ತಪ್ಪು ನಿಮ್ಮನ್ನು ಕೋರ್ಟ್ ಅಥವಾ ಕಚೇರಿಯಲ್ಲಿ ಇರುವಂತೆ ಮಾಡಬಹುದು. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಸಂಯಮ ಇರಲಿ. ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶತ್ರು. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನೀವು ಪ್ರೀತಿಸ್ತಾ ಇದ್ರೆ ನಿಮ್ಮ ಪ್ರೇಮ ಜೀವನದಲ್ಲಿ 3ನೇ ವ್ಯಕ್ತಿಯ ಪ್ರವೇಶ ಆಗಬಹುದು. ಇದು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು. ಆದ್ರಿಂದ ಗುಟ್ಟನ್ನು ಗುಟ್ಟಾಗಿಯೇ ಇಡಿ. ನಿಮ್ಮ ಯಶಸ್ಸನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ದೃಷ್ಟಿದೋಷ ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ರಹಸ್ಯ ಮಹಿಳೆ ಮತ್ತು ಅದೃಷ್ಟದ ಸಂಕೇತ. ಈಗ ಒಂದು ಮುಖ್ಯವಾದ ವಿಷಯ, ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರವೇಶ ಆಗಲಿದೆ, ಅಥವಾ ಈಗಾಗಲೇ ನಿಮ್ಮ ಸುತ್ತಮುತ್ತ ಇರುವ ಒಬ್ಬ ಮಹಿಳೆ ನಿಮ್ಮ ಅದೃಷ್ಟದ ಬಾಗಿಲು ತೆರಿತಾ ಇದ್ದಾರೆ. ಇವರು ನಿಮ್ಮ ತಾಯಿ, ಸಹೋದರಿ ಅಥವಾ ಸ್ನೇಹಿತೆ ಕೂಡ ಆಗಿರಬಹುದು. ಅವರ ಸಲಹೆಯನ್ನು ಅಲಕ್ಷ್ಯ ಮಾಡಬೇಡಿ. ಅವರ ಹೆಸರಿನ ಮೊದಲ ಅಕ್ಷರ ಅ ಅಥವಾ ಸ ಇಂದ ಆರಂಭ ಆಗಬಹುದು. ಇವರು ನಿಮಗೆ ನೀಡುವ ಒಂದು ಸಣ್ಣ ಮಾಹಿತಿ ಅಥವಾ ಸಹಾಯ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು. ಇದು ಶನಿದೇವನು ನಿಮಗೆ ನೀಡುತ್ತಿರುವ ಗುಪ್ತ ಸಂಕೇತವಾಗಿರುತ್ತೆ. ಇನ್ನು ಬಂಧುಗಳೇ, ಈ ಸಂಕಷ್ಟಗಳಿಂದ ಪಾರಾಗೋದಕ್ಕೆ ಮತ್ತು ಅದೃಷ್ಟ ಪಡೆಯೋದಕ್ಕೆ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗುತ್ತೆ. ಮುಂದಿನ 24 ಗಂಟೆಗಳಲ್ಲಿ ನಿಮಗೆ ಒಂದು ಶುಭ ಸುದ್ದಿ ಅನ್ನೋದು ಸಿಗಲಿದೆ. ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿರಿ. ಈ ಮಾಹಿತಿಯನ್ನು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.